ಎಲ್ಲರ ಚಿತ್ತ 2028ರ ಎಲೆಕ್ಷನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮೈಸೂರಿನಲ್ಲಿ ಬಿಜೆಪಿಯಲ್ಲಿ ಟಿಕೆಟ್ಗಾಗಿ ಹಗ್ಗ ಜಗ್ಗಾಟವೇ ಶುರುವಾಗಿದೆ. ಪ್ರತಾಪ್ ಸಿಂಹ ಹಿಂದೂ ಹುಲಿ ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇವತ್ತಿನ ವಿಚಾರದಲ್ಲಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಇದೇ ವಿಚಾರವನ್ನ ಹೇಳ್ತಾ ಹೋಗ್ತೇನೆ. ಸಿಂಹಕ್ಕೆ ಸವಾಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ ಕಾವ್ಯ ಹೆಗಡೆ. ಮೈಸೂರು ಬಿಜೆಪಿಯಲ್ಲಿ ಟಿಕೆಟ್ಗಾಗಿ ಹಗ್ಗ ಜಗ್ಗಾಟ. 2028ರ ಟಿಕೆಟ್ಗೆ ಈಗಲೇ ಶುರುವಾಯಿತು ಕೋಲಾಹಲ. ಮೈಸೂರು ಬಿಜೆಪಿಯಲ್ಲಿ ಟಿಕೆಟ್ಗಾಗಿ ಹಗ್ಗ ಜಗ್ಗಾಟ. 2028ರ ಟಿಕೆಟ್ಗೆ ಈಗಲೇ ಶುರುವಾಯಿತು ಕೋಲಾಹಲ. ವಿಧಾನಸಭೆ ಚುನಾವಣೆಗೆ ಇನ್ನು 2 ವರ್ಷ ಬಾಕಿ ಇದೆ. ಚಾಮರಾಜ ಟಿಕೆಟ್ ಬಿಜೆಪಿಯಲ್ಲಿ ಫೈಟ್. ಪ್ರತಾಪ್ ಸಿಂಹ ವರ್ಸಸ್ ಎಲ್ ನಾಗೇಂದ್ರ ವರ್ಸಸ್ ಜಯಪ್ರಕಾಶ್. ಮೈಸೂರು ಬಿಜೆಪಿಯಲ್ಲಿ ಈಗ ನಾಯಕರ ಬಡಿದಾಟ. ಸ್ಟೇಟ್ ಪಾಲಿಟಿಕ್ಸ್ಗೆ ಸಿಂಹ ಕೆರಳಿದಂತಹ ಎಲ್ ನಾಗೇಂದ್ರ. ಮೈಸೂರು ರಾಜಕೀಯದಲ್ಲಿ ನಾಗೇಂದ್ರ ವರ್ಸಸ್ ಪ್ರತಾಪ್ ಸಿಂಹ ಚಾಮರಾಜ ಕ್ಷೇತ್ರದ ಟಿಕೆಟ್ಗಾಗಿ. ಎಸ್ ವೀಕ್ಷಕರೇ, ಇಷ್ಟು ದಿನ ಅಂದ್ರೆ ಇಷ್ಟು ವರ್ಷಗಳು ನೋಡ್ತಾ ಹೋದ್ರೆ ಪ್ರತಾಪ್ ಸಿಂಹ ವಿಚಾರ ಒಂದ್ ಕಡೆ ಆದ್ರೆ, ಪ್ರತಾಪ್ ಸಿಂಹ ಇಷ್ಟು ದಿನ ಮಾತನಾಡುವುದಾಗಿರ್ಬೋದು, ಇಷ್ಟು ದಿನ ಹೇಳಿಕೆಗಳನ್ನ ಕೊಡ್ತಾ ಇರುವುದಾಗಿರ್ಬೋದು, ಎಲ್ಲವೂ ಕೂಡ ಡಿಫ್ರೆಂಟ್ ಆಗಿ ಹೋಗ್ತಾ ಇದೆ. ಈಗ ಪ್ರತಾಪ್ ಸಿಂಹ ಅವರ ಚಿತ್ತ ಎಲ್ಲಿದೆ ಅಂತಂದ್ರೆ ಚಾಮರಾಜ ಕ್ಷೇತ್ರದ ಅಂತ ಇದೆ. ಇನ್ನು ಹಿಂದೂ ಹುಲಿ ಅಂತ ಹೇಳಿ ಕರೆಸಿಕೊಳ್ಳುವಂತಹ ಪ್ರತಾಪ್ ಸಿಂಹ ಅವರು ಆಡಿದ್ದೇ ಮಾತು. ಕಾಂಗ್ರೆಸ್ ವಿರುದ್ಧವಾಗಿ ಭಾಡವಾಗಿ ಹೋಗ್ತಾ ಇರುವಂತಹ ನಮ್ಮ ಪ್ರತಾಪ್ ಸಿಂಹ ಈಗ 2028ರ ಒಂದು ಟಿಕೆಟ್ಗಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಎಂಪಿ ಟಿಕೆಟ್ಗೋಸ್ಕರ ಕನಸನ್ನ ಕಾಣ್ತಾ ಇದ್ರು. 2024ರ ಚುನಾವಣೆಯಲ್ಲಿ ಎಂಪಿ ಎಲೆಕ್ಷನ್ ನಲ್ಲೂ ಕೂಡ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಬಿಜೆಪಿಯಿಂದ ಯದುವೀರ್ ನಿಂತುಕೊಳ್ತಾರೆ. ಆದ್ರೆ ಈ ಸಲ ಸ್ಟೇಟ್ ಪಾಲಿಟಿಕ್ಸ್ ಬಗ್ಗೆ ವಿಚಾರವನ್ನ ಮಾಡಿದ್ದಾರೆ ಪ್ರತಾಪ್ ಸಿಂಹ. ಪ್ರತಾಪ್ ಸಿಂಹ 2028ರ ಒಂದು ಚುನಾವಣೆಗೆ, ವಿಧಾನಸಭೆಯ ಚುನಾವಣೆಗೆ ಚಿತ್ತವನ್ನ ಇಟ್ಟಿರುವಂತದ್ದು. ಇನ್ನು ಪ್ರತಾಪ್ ಸಿಂಹ ಅವರು ಬಿಜೆಪಿಯಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಪ್ರತಾಪ್ ಸಿಂಹ ಅವರು ಜರ್ನಲಿಸಂ ಬ್ಯಾಕ್ಗ್ರೌಂಡ್ ಎಲ್ಲವೂ ಕೂಡ ನಿಮ್ಗೆ ಗೊತ್ತೇ. ಚಾಮರಾಜ ಕ್ಷೇತ್ರದಿಂದ ರಾಜ್ಯ ರಾಜಕಾರಣಕ್ಕೆ ಎಂದಿದ್ದಂತಹ ಸಿಂಹ ಚಾಮರಾಜ ನನ್ನ ಹುಟ್ಟೂರು. 2028ಕ್ಕೆ ಟಿಕೆಟ್ ಸಿಗೋ ವಿಶ್ವಾಸ ಇದೆ. ಚಾಮರಾಜ ಕ್ಷೇತ್ರದಿಂದ ರಾಜ್ಯ ರಾಜಕಾರಣಕ್ಕೆ ಎಂದಿದ್ದಂತಹ ಸಿಂಹ ಚಾಮರಾಜ ನನ್ನ ಹುಟ್ಟೂರು. 2028ಕ್ಕೆ ಟಿಕೆಟ್ ಸಿಗುವಂತಹ ವಿಶ್ವಾಸ ಇದೆ. ರಾಜ್ಯ ರಾಜಕಾರಣದಲ್ಲಿ ನಾನಿರುತ್ತೇನೆ ಅಂತ ಹೇಳಿರುವಂತಹ ಪ್ರತಾಪ್ ಸಿಂಹ. ಎಷ್ಟು ವೀಕ್ಷಕರೇ, ಪ್ರತಾಪ್ ಸಿಂಹ ಅವರು ಎಂಪಿ ಆಗಿ ಇರ್ತಿದ್ರು, ಇವಾಗ ಮಾಜಿ ಎಂಪಿ ಆದ್ರು. ಸೊ ವಾಟ್ ಎವರ್ ಇಟ್ ಈಸ್, ಆದ್ರೆ ಪ್ರತಾಪ್ ಸಿಂಹಗೆ ರಾಜ್ಯ ರಾಜಕಾರಣದಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋದು ಸರಿ ಇದೆ. ಅವರು ಚಾಮರಾಜ ಕ್ಷೇತ್ರ ನನ್ನ ಕ್ಷೇತ್ರ, ಅದು ನನ್ನ ಹುಟ್ಟೂರು ಅಂತ ಹೇಳಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. 2028ಕ್ಕೆ ಟಿಕೆಟ್ ಸಿಗುವಂತಹ ವಿಶ್ವಾಸವೂ ಕೂಡ ನನಗಿದೆ. ನಾನು ಅಬ್ಬರಿಸಿ ಒಬ್ಬಿರಿತೇನೆ ಅನ್ನುವಂತಹ ವಿಚಾರವನ್ನ ಪ್ರತಾಪ್ ಸಿಂಹ ಅವರು ಹೇಳ್ತಾ ಇದ್ದಾರೆ. ಬಿಜೆಪಿಯಲ್ಲೇ ಇದಕ್ಕೆ ಫೈಟ್ ಕೊಡ್ಲಿಕ್ಕೆ ಎಲ್ ನಾಗೇಂದ್ರ ಅವರು ಕೂಡ
ರೆಡಿ ಆಗಿದ್ದಾರೆ. ಇನ್ನು ಜಯಪ್ರಕಾಶ್ ಕೂಡ ಆ ಒಂದು ರೇಸ್ ನಲ್ಲಿ ಕಾಣಿಸಿಕ್ತಾರೆ. ಇನ್ನು 2028ರ ಚುನಾವಣೆಯ ಯಾವ ರೀತಿ ರಂಗೇರುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕು. ಇವಾಗಿನ ಎಷ್ಟೇ ಹೇಳಿಕೆಗಳು ಹೋಗಿರ್ಲಿ, ಎಷ್ಟೇ ಮಾತುಗಳು ಹೋಗಿರ್ಲಿ, 2028ರ ವೇಳೆಯಲ್ಲಿ ಹೆಂಗ ಬೇಕಾದ್ರೂ ಅದು ತಿರುಚಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಇನ್ನು ಬಿಜೆಪಿಯ ವಿಚಾರಕ್ಕೆ ಬರುವುದಾದ್ರೆ ಮೈಸೂರಿನಲ್ಲಿ ಒಂದಿಷ್ಟು ಹಿಡಿತವನ್ನ ಪಡ್ಕೊಂಡಿರುವಂತಹ ಬಿಜೆಪಿ ಪ್ರತಾಪ್ ಸಿಂಹ ರವರಂತಹ ಕನ್ನಡ ವಾಗ್ಮಿ ಆಗಿರಬಹುದು, ಪ್ರತಾಪ್ ಸಿಂಹ ಅವರಂತಹ ಒಂದು ಟಕ್ಕರ್ ಕೊಡೋರಾಗಿರ್ಬೋದು, ಎಲ್ಲೂ ಕೂಡ ಅವ್ರಿಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಕಳೆದ 32 ವರ್ಷದಿಂದ ಪಕ್ಷಕ್ಕೆ ಕ್ಷೇತ್ರಕ್ಕೆ ದುಡಿದಿದ್ದೇನೆ, ನಿಮಗೆ ಯಾವ ನೈತಿಕತೆ ಇದೆ ಚಾಮರಾಜನಗರದಿಂದ ಸ್ಪರ್ಧೆ ಮಾಡ್ಲಿಕ್ಕೆ? ಕಳೆದ 32 ವರ್ಷದಿಂದ ಪಕ್ಷಕ್ಕೆ ಕ್ಷೇತ್ರಕ್ಕಾಗಿ ದುಡಿದಿದ್ದೇನೆ, ನಿಮಗೆ ಯಾವ ನೈತಿಕತೆ ಇದೆ ಚಾಮರಾಜನಗರದಿಂದ ಸ್ಪರ್ಧೆ ಮಾಡ್ಲಿಕ್ಕೆ? ಚುನಾವಣೆಯ ವೇಳೆ ಯದುವೀರ್ ಪರವಾಗಿ ಮತ ಕೇಳಿದ್ರ? ನಿಮಗೆ ತಾಕತ್ತಿರ್ಲಿಲ್ವಾ? ಹಿಂದೂ ಹುಲಿ ಅಂತೀರಾ? ನಿಮ್ಮ ಲೋಕಸಭಾ ಕ್ಷೇತ್ರದ ಬೇರೆ ಕ್ಷೇತ್ರದಲ್ಲಿ ಗೆದ್ದು ತೋರಿಸಿ. 56,000 ಲೀಡ್ ಕೊಟ್ಟಂತಹ ಕಾರಣ ಇದೇ ಕ್ಷೇತ್ರ ಬೇಕಾ? 2028ಕ್ಕೆ ಯಾರಿಗೆ ಮುಖಭಂಗ ಆಗುತ್ತೆ ಕಾದು ನೋಡಿ. ನನ್ನ ಬಲಿ ಪಡೆಯಲು ನೀವು ಶಾಸಕರಾಗಬೇಕಾ ಅಂತ ಹೇಳಿ ಕಿಡಿಕಾರಿದ್ದಾರೆ. ಎಸ್ ವೀಕ್ಷಕರೇ, ಇದು ಚೆನ್ನಾಗಿದೆ. ಇದು ಏನು ಅಂತಂದ್ರೆ ಹೇಳ್ತಾ ಇರುವಂತಹ ಮಾತು, ಕಳೆದ 32 ವರ್ಷದಿಂದ ನಾನು ಪಕ್ಷಕ್ಕಾಗಿ ದುಡಿದಿದ್ದೇನೆ, ಈಗ ನಿಮ್ಗೆ ಚಾಮರಾಜ ಕ್ಷೇತ್ರ ನೆನಪಿಗೆ ಬಂತ? ಇಲ್ಲಿ ನಾನ್ ಕಟ್ಟಿರುವಂತಹ ಸಾಮ್ರಾಜ್ಯ ಇದು ಅನ್ನುವಂತಹ ಮಾತುಗಳನ್ನ ಆಡಿರುವಂತದ್ದು. ಏನ್ ಹೇಳಿದ್ರು ನೋಡ್ಕೊಬಾರ. ನೀವ್ ಹೇಳೋದಕ್ಕೆ ನಾನು ಆನ್ಸರ್ ಮಾಡ್ತಾ ಇದ್ದೀನಿ. ನಂದೇ ಆದ ಅಂತ ರೀತಿಯಲ್ಲಿ ನಿಮ್ನೇನ್ ಪ್ರೆಸ್ ಮೀಟ್ ಕರೆದು ನಾನು ಈ ತರ ಅಂತ ನಾನು ಹೇಳ್ತಾ ಇಲ್ಲ. ಅದು ಬದಲಾಗಿ ನೀವು ಕೇಳಿದಾಗ ನಾನೊಬ್ಬ ಜಿಲ್ಲಾ ಅಧ್ಯಕ್ಷರಾಗಿ ಆ ಸ್ಥಾನಕ್ಕೆ ಕೂತಾಗ ಬರ್ತೀವಿ. ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಬಂದು ಒಂದಿನ ಓಡಾಡಿಲ್ಲ. ಯಾವ ನೈತಿಕತೆ ನಿಮ್ಗೆ ಇಲ್ಲಿ ಕೇಳ್ತೀರಿ? ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಂದು ಓಡಾಡಿದ್ರೆ ಮಹಾರಾಜ ಜೊತೆ ನೀವು 1000 ಲೀಡ್ ಕೊಟ್ಟ ತಕ್ಷಣ ನಿಮ್ಗೆ ಇದೇ ಕ್ಷೇತ್ರ ಬೇಕಾ? ತಾಕತ್ತಿಲ್ವಾ ನಿಮ್ಗೆ? ಹೋಗಿ ಇಡೀ ರಾಜ್ಯ ನಾಯಕರು ಇಂದು ಹುಲಿ ಅಂತ ಹೇಳ್ತೀರಿ, ಹೋಗಿ ಮಾಡಿ ನೀವು 8 ಕ್ಷೇತ್ರ ನಿಂತ್ಕೊಳ್ಳಿ. ಇಲ್ಲಿ ಇರುವಂತವ್ರನ್ನೇ ನೀವ್ ಹೇಳ್ತೀರಿ ಬೇರೆಯವ್ರಿಗೆ ಬಡವ ಮಕ್ಕಳುಗಳೇ ಬೇಕಾ ನಿಮ್ಗೆ ಬಲಿ ತಗೊಳಕ್ಕೆ ಅಂತ? ಕಾರ್ಯಕರ್ತರೇ ಬೇಕಾ? ನನ್ನ ಬಲಿ ತಗೋಬೇಕಾ ನೀವು? ನನ್ನ ಬಲಿ ತಗೊಂಡು ನೀವು MLA ಆಗ್ಬೇಕಾ? ನಾನು 30 ವರ್ಷದಿಂದ ಪಕ್ಷ ಗೆದ್ದಿಲ್ವಾ? ನೀವೇನ್ ಮಾಡಿದೀರ ಪಕ್ಷಕ್ಕೆ? 30 ವರ್ಷದಿಂದ ನಾ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ. 32 ವರ್ಷ ಕೂತ್ಕೊಳ್ಳಿ, ಮುಂದೆ ದಿನಗಳು ಹೇಳ್ತೀನಿ. ನಾನು 32 ವರ್ಷದಿಂದ ನಾನೇನ್ ಮಾಡಿದ್ದೀನಿ, ನಾನೇನ್ ಕಾರ್ಯಕ್ರಮ ಮಾಡಿದ್ದೀನಿ, ನಾನು ಎಷ್ಟು ಜನ ಕಾರ್ಯಕರ್ತ ಕರ್ಕೊಂಡ್ ಬಂದಿದ್ದೀನಿ, ನಾನು ಎಷ್ಟು ಜನ ಗೆಲ್ಸಿದ್ದೀನಿ ಅಂತ ಹೇಳ್ತೀನಿ. ನೀವೆಷ್ಟು ಜನ ಗೆಲ್ಸಿದಿರಿ? ನೀವೆಷ್ಟು ಜನ ಕಾರ್ಯಕರ್ತರನ್ನ ಸಂಘಟನೆ ಮಾಡಿ ಕರ್ಕೊಂಡ್ ಬಂದಿರಿ? ಹೇಳಿ ಬಹಿರಂಗವಾಗಿ ಚರ್ಚೆ ಆಗ್ಲಿ. ನೋಡ್ರಿ, ಜನನು ಕೈ ಬಿಡಲ್ಲ, ನಮ್ಮ ಪಕ್ಷನೂ ಕೈ ಬಿಡಲ್ಲ. ಬರ್ದ್ ಮಡಿಕೊಳ್ಳಿ. ಈ 2028ಗೆ ಯಾರಿಗೆ ಮುಖಭಂಗ ಆಗುತ್ತೆ ಅಂತ ನೀವು ಬರ್ದ್ ಮಡಿಕೊಳ್ಳಿ. 2028ಗೆ ಯಾರು ಶಾಸಕರಾಗ್ತಾರೆ ಚಾಮರಾಜ ವಿಧಾನಸಭಾ ಅಂತ ಹೇಳಿ ಆ ತಾಯಿ ಚಾಮುಂಡೇಶ್ವರಿ ತೀರ್ಮಾನ ಮಾಡ್ಲಿ. ಪ್ರಾಮಾಣಿಕ ಓಪನ್ ಚಾಲೆಂಜ್. ಅದ್ರಲ್ಲಿ ಕಾರ್ಯಕರ್ತರು ಜೊತೆ ಇದಾರೆ, ನಮ್ ಜೊತೆ. ಇಲ್ಲೇ ಚಾಲೆಂಜ್ ಮಾಡಿಸ್ತೀನಿ. ನಂದು ಯಾವುದೇ ವೈಯಕ್ತಿಕ ಆಗದ ತಿಕ್ಕಾಟ ಇಲ್ಲ. ಸುದ್ದಿಗಳು ಮುಂದುವರಿಯಿತು. ಎಸ್, ವೆಲ್ಕಮ್ ಬ್ಯಾಕ್. ಪ್ರತಾಪ್ ಸಿಂಹ ಮಾಜಿ ಶಾಸಕ ಎಲ್ ನಾಗೇಂದ್ರ ಬಳಿಕ ಚಾಮರಾಜನಗರ ಕ್ಷೇತ್ರದ ಅಖಾಡದಲ್ಲಿ ಜಯಪ್ರಕಾಶ್ ಕಾಲಿಟ್ಟಿರುವಂತದ್ದು. ಪ್ರತಾಪ್ ಸಿಂಹ ಮಾಜಿ ಶಾಸಕ ಎಲ್ ನಾಗೇಂದ್ರ ಬಳಿಕ ಚಾಮರಾಜನಗರ ಕ್ಷೇತ್ರದ ಅಖಾಡದಲ್ಲಿ ಜಯಪ್ರಕಾಶ್. ನಾನು ಕೂಡ ಚಾಮರಾಜ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ. ಬಿಜೆಪಿ ಮುಖಂಡ ನಾಯಕ ನಟ ಜಯಪ್ರಕಾಶ್ ಹೇಳಿಕೆ, ನಾನು ಸುಮಾರು ವರ್ಷಗಳಿಂದ ಬಿಜೆಪಿಯಲ್ಲಿದ್ದು ದುಡಿತಾ ಇದ್ದೇನೆ, ನಾನು ಶುದ್ಧ ಹಸ್ತದಿಂದ ಇದ್ದೇನೆ, ರಾಜಕಾರಣ ಮಾಡ್ತಾ ಇದ್ದೇನೆ, ಈ ಬಾರಿ ನನಗೆ ಟಿಕೆಟ್ ಕೊಟ್ಟೇ ಕೊಡ್ತಾರೆ ಎನ್ನುವಂತಹ ವಿಶ್ವಾಸ ಇದೆ ಚಾಮರಾಜನಗರ ಕ್ಷೇತ್ರದ ಅಖಾಡದಲ್ಲಿ. ಎಸ್ ವೀಕ್ಷಕರೇ, ಈಗ ಕರೆಕ್ಟ್ ಆಗಿ ಹೇಳಬೇಕು ನಿಮಗೆ ಅಂತಂದ್ರೆ, ಚಾಮರಾಜನಗರ ಈ ಕ್ಷೇತ್ರ ಇದೆ, ಚಾಮರಾಜ ಕ್ಷೇತ್ರದಲ್ಲಿ ಅಷ್ಟು ಬಲವನ್ನ ಇಟ್ಕೊಂಡಿದ್ದು ಬಿಜೆಪಿಯಿಂದ ಎಲ್ ನಾಗೇಂದ್ರ ಅವರು ಅಖಾಡದಲ್ಲಿ ನಿಲ್ಕೊಂಡಿದ್ದಾರೆ. ಮತ್ತೆ ಅಲ್ಲಿ
ವೋಟರ್ಸ್ ಕೂಡ ಬಿಜೆಪಿಯ ಪರವಾಗಿದ್ದಾರೆ. ಇಷ್ಟು ದಿನ MP ಆಗಿದ್ರೆ ವಿಧಾನಸಭಾ ಎಲೆಕ್ಷನ್ ಅನ್ನ ರಿಸೀವ್ ಮಾಡ್ತಾ ಇದ್ದಂತಹ ಪ್ರತಾಪ್ ಸಿಂಹ ಅವರು ಈಗ ಲೋಕಸಭೆ ಕಡೆಗೆ ಬರ್ತೀನಿ ಅಥವಾ ಈ ವಿಚಾರಕ್ಕೆ ಬರ್ತೀನಿ, ರಾಜ್ಯದ ವಿಚಾರಕ್ಕೆ ಬರ್ತೀನಿ ಅಂತ ಅವ್ರು ಕೂತ್ಕೊಂಡಿದ್ದಾರೆ. ಸಾಕು ನನಗೆ MP ಸ್ಥಾನಗಳ ಸಾಕಾಗಿದೆ, ನನಗೆ ಈಗ ಯದುವೀರ್ ಅವ್ರನ್ನ ಮಾಡಿದಿರಲ್ವಾ, ನನಗೆ ಸಾಕಾಗಿದೆ, ನಾನು ಚಾಮರಾಜ ಕ್ಷೇತ್ರಕ್ಕೆ ನಾನು ನಿಂತುಕೊಳ್ಳುತ್ತೇನೆ ಅಂತ ಹೇಳಿ ಅವ್ರು ನಿಂತ್ಕೊಂಡಿದ್ದಾರೆ. ಇಲ್ಲಿ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಯಾರು ಕೂಡ ಹೇಳಿಲ್ಲ ನೀನ್ ನಿಂತ್ಕೊಳ್ಬೇಡ ಅಂತ, ಯಾರು ಕೂಡ ಹೇಳಿಲ್ಲ. ಅವರ ಆಸೆ ಆಕಾಂಕ್ಷೆಗಳನ್ನ ಹೊರಗೆ ಹಾಕ್ತಿದ್ದಾರೆ ಅಷ್ಟೇ. ಆದ್ಮೇಲೆ ರಾಜ್ಯದಲ್ಲೇ ಇರಬೇಕಲ್ವಾ, ಅದ್ರ ಹೊರತಾಗಿ ಬೇರೆ ಯಾವುದಿಲ್ವಲ್ಲ. ಹಾಗಾಗಿ ರಾಜ್ಯ ರಾಜಕಾರಣದಲ್ಲಿ ಇದ್ದೀನಿ. ಎಷ್ಟೋ ಜನ ಇಡೀ ದೇಶದಲ್ಲಿ ಟಿಕೆಟ್ ವಂಚಿತರಿದ್ದಾರೆ. 2019ರಲ್ಲಿ ಬಿಜೆಪಿಯಿಂದ ಗೆದ್ದವರು, ಅದರಲ್ಲಿ 43%ಗೆ ಅಂದರೆ 132 ಜನಕ್ಕೆ ಟಿಕೆಟನ್ನು ಕೊಡಲಿಲ್ಲ. ಅವರಿಗೆ ರಾಜ್ಯ ಮಟ್ಟದಲ್ಲಿ ಯಾವ ರಾಜ್ಯಗಳಲ್ಲಿ ಈ ರೀತಿ ಟಿಕೆಟ್ ಪಡ್ಕೊಂಡಿರಲಿಲ್ಲ ಅವರಿಗೆ ಅಸೆಂಬ್ಲಿನಲ್ಲಿ ಕಂಟೆಸ್ಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಹಾಗಾಗಿ ಕೇಂದ್ರ ಮಟ್ಟದಲ್ಲಿ ಜವಾಬ್ದಾರಿ ಇಲ್ಲ ಅಂದಾಗ ರಾಜ್ಯ ಮಟ್ಟದಲ್ಲಿ ಪಕ್ಷನೂ ಕೂಡ ಜವಾಬ್ದಾರಿಯನ್ನು ಕೊಡುತ್ತೆ. ಹಾಗಾಗಿ ನಾನು ಕೂಡ ರಾಜ್ಯ ಮಟ್ಟದಲ್ಲಿ ಜನರ ಜೊತೆ ಇರಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಹಾಗೆ ಇನ್ನು ರಾಜ್ಯ ರಾಜಕಾರಣದಲ್ಲಿ ಇದ್ದೀನಿ ಅಂತೇಳಿ ಹೇಳಿ ಈ ಹಿಂದೆನೂ ಕೂಡ ಸ್ಪಷ್ಟಪಡಿಸಿದೆ. ನಾನು ಮೈಸೂರಲ್ಲೇ ವಾಸ ಮಾಡೋದು, ಮೈಸೂರಲ್ಲೇ ಇರೋದು. ಅಲ್ಲಿ ಅತಿ ಹೆಚ್ಚು ವಿದ್ಯಾವಂತರು, ಬುದ್ಧಿವಂತರು, ಪ್ರಜ್ಞಾವಂತರು ಇರುವಂಥ ಕ್ಷೇತ್ರ. ಹಾಗಾಗಿಯೇ ನಾನು ಕೂಡ ಅಲ್ಲಿಯ ಒಬ್ಬ ಆಕಾಂಕ್ಷಿ ಅಂತ ಹೇಳಿದ್ದೀನಿ ಅಷ್ಟೆ. ನಾನೊಬ್ಬ ಆಕಾಂಕ್ಷಿ ಅಂತ ಹೇಳಿದ್ದೀನಿ. ಇದು ಈ ಒಂದು ಆಕಾಂಕ್ಷಿಗೂ ಅಭ್ಯರ್ಥಿ ಇವೆರಡರ ಡಿಫ್ರೆನ್ಸು ಕನಿಷ್ಠ ವಿದ್ಯಾರ್ಹತೆ ಇರುವಂತಹವ್ರಿಗೆ ಯಾರಿಗೆ ಬೇಕಾದರೂ ಅರ್ಥ. ಇಲ್ಲಿ ಅವಕಾಶಗಳಿದೆ, ಒಳ್ಳೆತನಕ್ಕೆ ಬೆಲೆ ಕೊಡುವಂತ, ಮಣೆ ಹಾಕುವಂತ ಕ್ಷೇತ್ರ. ಸಹಜವಾಗಿಯೇ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿದ್ದೀನಿ. ಹಾಗೂ ಎಲ್ಲ ನಮ್ಮ ಕಾರ್ಯಕರ್ತರು ಇರ್ಬೋದು, ನಮ್ಮೆಲ್ಲರ ಹಿತೈಷಿಗಳಿರ್ಬೋದು, ಅವರ ಅಪೇಕ್ಷೆನೂ ಅದಾಗಿದೆ. ಸಾಮಾನ್ಯವಾಗಿ ಯಾವುದೇ ಕ್ಷೇತ್ರ ಆಗಲಿ, ನಾವೊಂದು ಕ್ಷೇತ್ರವನ್ನು ಯೋಚನೆಯನ್ನು ಮಾಡಿ ಅದರ ಸಾಧಕ ಬಾಧಕಗಳನ್ನು ಯೋಚನೆಯನ್ನು ಮಾಡಿ ನಾವು ತಯಾರಿಯನ್ನು ಮಾಡ್ತೀವಿ. ಖಂಡಿತ ನಾನು ತಯಾರಿ ಮಾಡ್ತಾ ಇದ್ದೀನಿ. ನನ್ನ ಸಂಸದನ ಕಾರ್ಯಾವಧಿಯಲ್ಲಿ ನಾನು ಮಾಡಿರುವಂಥ ಕೆಲಸಗಳು ಅದು ಒಳಗೊಂಡಿರುವಂತಹ ಇಲ್ಲ, ಅವರ ಆಸೆ ಆಕಾಂಕ್ಷೆಗಳನ್ನ ಹೇಳ್ಕೊಳ್ತಾ ಇರುವಂತದ್ದು. ಈಗ ಏನಾದ್ರು ಪ್ರತಾಪ್ ಸಿಂಹ ಅವರು ಗಟ್ಟಿ ಮನಸ್ಸು ಮಾಡಿಕೊಂಡು 2028ಕ್ಕೆ ನಂಗೆ ಚಾಮರಾಜನಗರ ಕ್ಷೇತ್ರ ಬೇಕು ಅಂತಂದ್ರೆ ಬಿಜೆಪಿಯ ಹೈಕಮಾಂಡ್ ಇಲ್ಲ, ನಾವು ಕೊಡೋಕ್ಕಾಗಲ್ಲ ಅನ್ನೋಕ್ಕಾಗಲ್ಲ. ಯಾಕೆ? ಇವ್ರು ಹೇಳಿದ ತಕ್ಷಣ MP ಟಿಕೆಟ್ ಅನ್ನ ನಿಮಗ್ ಕೊಡದೆ ಯದುವೀರ್ ಅವ್ರಿಗೆ ಕೊಡ್ತೀನಿ, ಸರಿ ಆಯ್ತು ಕೊಟ್ಕೊಳ್ಳಿ ಅಂತ ಹೇಳಿದವ್ರು ಇವರು. ಸರಿ ಆಯ್ತು, ಅದ್ ಎಷ್ಟೇ ಅಸಮಾಧಾನ ಇರ್ಲಿ ಮನ್ಸಲ್ಲಿ, ಕೊಡಕ್ಕಾಗಲ್ಲ ಅಂತ ನನ್ನ ಸ್ಥಾನ ಬಿಟ್ಕೊಡಲ್ಲ ಅಂತ ಏನೇ ಇದ್ರು ಕೂಡ ಹೈಕಮಾಂಡ್ಗೆ ಮಣಿದು ತನ್ನ ಸ್ಥಾನವನ್ನ ತೆಗೆದುಕೊಟ್ಟವರು. ಸೊ ಆ ಒಂದು ನಿಟ್ಟಿನಲ್ಲಿ 2028ಕ್ಕೆ ಚಾಮರಾಜ ಕ್ಷೇತ್ರ ಬೇಕು ನನಗೆ, ನಾನು ನಿಂತ್ಕೊಳ್ತೀನಿ ಅಂತಂದ್ರೆ ಯಾರು ಕೂಡ ಇಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ ಪ್ರತಾಪ್ ಸಿಂಹ ಅವರಿಗೆ. ಅವ್ರು ಹೇಳ್ತಾ ಇರುವಂತಹ ಮಾತಾಗಿರ್ಬೋದು, ಅವ್ರು ಮಾಡಿರುವಂತಹ ಸಾಧನೆ ಆಗಿರ್ಬೋದು, ಕೊಟ್ಟಿರುವಂತಹ ಕೊಡುಗೆ ಆಗಿರ್ಬೋದು, ಎಲ್ಲವೂ ಆಗುತ್ತಿಲ್ಲ, ಎಲ್ಲವೂ ಕ್ಯಾಲ್ಕುಲೇಷನ್ ಆಗುತ್ತೆ. ಅವ್ರು ಮಾತನಾಡುವಂತಹ ವಿಧ ಆಗಿರ್ಬೋದು, ಅದು ಆಡಳಿತ ಪಕ್ಷಕ್ಕೆ ಕೊಡ್ತಾ ಇರುವಂತಹ ಟಕ್ಕರ್ ಆಗಿರ್ಬೋದು, ಎಲ್ಲವೂ ಮ್ಯಾಟರ್ ಆಗುತ್ತೆ. ಇಂಥ ಹೆಂಡನ್ನ ಕಳ್ಕೊಳಕ್ ಇಷ್ಟಪಡುವುದಿಲ್ಲ. ಇನ್ನು ಚಾಮರಾಜ ಕ್ಷೇತ್ರವನ್ನ ಬಿಟ್ಟು ಬೇರೆ ಕ್ಷೇತ್ರದಲ್ಲಿ ನೀವು ನಿಂತುಕೊಳ್ಳಿ ಅಂತ ಹೇಳಿ ಹೈಕಮಾಂಡ್ ಇವ್ರ ಹತ್ರ ಮನವೊಲಿಸುವಂತಹ ಪ್ರಯತ್ನ ಮಾಡಬಹುದೇ ವಿನಃ ಕೊಡದ್ದೇ ಇಲ್ಲ, ಆಗದ್ದೇ ಇಲ್ಲ, ಮಾಡದ್ದೇ ಇಲ್ಲ ಅಂತ ಹೇಳಿ ಹೈಕಮಾಂಡ್ ಹೇಳಕ್ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅವ್ರು ತ್ಯಾಗ ಮಾಡ್ಬಿಟ್ಟಿದ್ದಾರೆ 2024ರ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ವಾ. 2024ರ ಚುನಾವಣೆಯಲ್ಲಿ MP ಚುನಾವಣೆಯಲ್ಲಿ ತ್ಯಾಗ ಮಾಡ್ಬಿಟ್ಟಿದ್ದಾರೆ. ಈಗ ನೀವು 2028ರ MLA ಚುನಾವಣೆಯಲ್ಲಿ ಕೊಡಲ್ಲ ಅಂತ ಹೇಳಕ್ ಆಗೋದಿಲ್ಲ. ಇನ್ ಸಮಾಧಾನ ಮಾಡ್ಬೇಕಾಗಿದೆ ಯಾರಿಗೆ? ಇನ್ನು ಉಳಿದಂತಹ ಜನರಿಗೆ ಸಹ ಸಮಾಧಾನ ಮಾಡ್ಬೋದು. ಎಲ್ ನಾಗೇಂದ್ರ ಅವ್ರಿಗೆ ಆಗಿರ್ಬೋದು, ಜಯಪ್ರಕಾಶ್ ಎಲ್ ನಾಗೇಂದ್ರ ಅವರು ಕೂಡ ಆ ಒಂದು ಕ್ಷೇತ್ರ ಇದೆಯಲ್ಲ ಚಾಮರಾಜ ಕ್ಷೇತ್ರ, ಅದರಲ್ಲಿ ಕಡಿಮೆ ಸಾಧನೆ ಮಾಡಿಲ್ಲ. ಅವರು ಕೂಡ ಅವರು ಜನಗಳಿಗೆ ಹೆಲ್ಪ್ ಮಾಡ್ತಾ ಬಂದಿದ್ದಾರೆ, ಅವರು ಜನರ ಜೊತೆಗಿದ್ದಾರೆ, ಎಲ್ಲವೂ ಮಾಡಿದ್ದಾರೆ. ಇದು ಹೇಗಿರುತ್ತೆ ಅಂತಂದ್ರೆ 2028ರ ಒಂದು ಅವಧಿಯಲ್ಲಿ ಕಬ್ಬಿಣದ ಕಡಲೆ ಆಗಿರುತ್ತೆ. ಹೈಕಮಾಂಡ್ಗೆ ನುಂಗಂಗಿಲ್ಲ, ಬಿಡಂಗಿಲ್ಲ ಆಗುತ್ತೆ, ಕಟ್ ಮಾಡಂಗಿಲ್ಲ ಆಗಿರುತ್ತೆ. ನೋಡ್ಬೇಕಿದು ಮುಂದೆ ಏನಾಗುತ್ತೆ ಅಂತ. ಮಾಡಿದೀವಿ. ಮೈಸೂರಿನಲ್ಲಿರುವಂತಹ ಬಿಜೆಪಿ ಕಾರ್ಯಕರ್ತರು, ಕೊಡಗಿನಲ್ಲಿದ್ದಂತಹ ಬಿಜೆಪಿ ಕಾರ್ಯಕರ್ತರು ಸದಾ 10 ವರ್ಷ ನನ್ನನ್ನು ಕೈ ಹಿಡಿದು ಬೆಳೆಸಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಅವರ ಪ್ರೀತಿ ವಿಶ್ವಾಸ ಇದೇ ತರ ಇರಲಿ. ನೋಡಿ, ಇಲ್ಲಿ ಇರುವಂತಹ ನಮ್ಮ
ಹಿತೈಷಿಗಳು ಯಾರೇ ಇರ್ಬೋದು ಎಲ್ಲ ಚಾಮರಾಜ ಕ್ಷೇತ್ರದವರೇ ಮ್ಯಾಕ್ಸಿಮಮ್ ಇರುವಂಥದ್ದು. ಹಾಗಾಗಿ ಇಲ್ಲಿ ಈ ಕ್ಷೇತ್ರನೂ ಕೂಡ ಇವತ್ತು ಕಾಂಗ್ರೆಸ್ಸಿನ MLA ಇದ್ದಾರೆ. ಇಲ್ಲಿ ಅವಕಾಶಗಳಿದೆ. ಒಳ್ಳೆತನಕ್ಕೆ ಬೆಲೆ ಕೊಡುವಂಥ, ಮಣೆ ಹಾಕುವಂಥ ಕ್ಷೇತ್ರ. ಸಹಜವಾಗಿಯೇ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿದ್ದೀನಿ. ಹಾಗೂ ನಮ್ಮ ಕಾರ್ಯಕರ್ತರು ಇರ್ಬೋದು, ನಮ್ಮೆಲ್ಲರ ಹಿತೈಷಿಗಳಿರ್ಬೋದು, ಅವರ ಅಪೇಕ್ಷೆನೂ ಅದಾಗಿದೆ. ಸಾಮಾನ್ಯವಾಗಿ ಯಾವುದೇ ಕ್ಷೇತ್ರ ಆಗಲಿ, ನಾವೊಂದು ಕ್ಷೇತ್ರವನ್ನು ಯೋಚನೆಯನ್ನು ಮಾಡಿ ಅದರ ಸಾಧಕ ಬಾಧಕಗಳನ್ನು ಇದ್ರ ಬಗ್ಗೆ ಮಾತನಾಡಲಿಕ್ಕೆ ರೇಣುಕಾ ರಿಪೋರ್ಟರ್ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ರೇಣುಕಾ, ಪ್ರತಾಪ್ ಸಿಂಹ ಅವರು ಮುಂದಿನ 2028ರ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ನಾನು ಕಣಕ್ಕೆ ಇಳಿತೀನಿ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ನಿರ್ಧಾರ ಏನಾಗಿರಬಹುದು? ವಿಧಾನಸಭಾ ಚುನಾವಣೆ ಇನ್ನೂ 2 ವರ್ಷ ಇರುವಾಗಲೇ ಈಗಾಗಲೇ ಬಿಜೆಪಿಯ ಪಕ್ಷದಲ್ಲಿ ಟಿಕೆಟ್ಗಾಗಿ ದೊಡ್ಡ ಫೈಟ್ ಶುರುವಾಗಿರುವಂತದ್ದು. ಅದು ಕೂಡ ಪ್ರಮುಖವಾಗಿ ಚಾಮರಾಜನಗರ ಕ್ಷೇತ್ರದಲ್ಲಿ ಈಗಾಗಲೇ ಮಾಜಿ ಸಂಸದರಾದಂತಹ ಪ್ರತಾಪ್ ಸಿಂಹ ಅವರು ಕೂಡ ಕಳೆದ ಒಂದು ಲೋಕಸಭಾ ಚುನಾವಣೆಯಲ್ಲೂ ಕೂಡ ತಮ್ಮ ಒಂದು ಸೀಟನ್ನು ಕೂಡ ಬೇರೆ ಅಭ್ಯರ್ಥಿಗೆ ತ್ಯಾಗವನ್ನು ಕೂಡ ಮಾಡ್ತಾರೆ. ಅದ್ರ ಜೊತೆಗೆ ಅವರು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಪ್ರಬಲ ಆಕಾಂಕ್ಷಿಗಳು ಕೂಡ ಆಗಿರ್ತಾರೆ. ಯಾಕೆಂತಂದ್ರೆ ಹಾಲಿ ಸಂಸದರು ಕೂಡ ಆಗಿರ್ತಾರೆ. ಹಾಗಾಗಿ ಆ ಒಂದು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವರಿಗೆ ಟಿಕೆಟ್ ಸಿಗಬಹುದು ಅಂತಕ್ಕಂಥ ನಿರೀಕ್ಷೆಯಲ್ಲಿ ಕೂಡ ಅವರು ಇದ್ರು. ಆದ್ರೆ ಬಿಜೆಪಿ ಹೈಕಮಾಂಡ್ ನಾಯಕರು ಆ ಒಂದು ಕ್ಷೇತ್ರದ ಒಂದು ಟಿಕೆಟ್ ಅನ್ನು ಯದುವೀರ್ ಒಡೆಯರ್ ಅವ್ರಿಗೂ ಕೂಡ ಕೊಡ್ತಾರೆ. ಅಲ್ಲಿ ಕೂಡ ಅವ್ರಿಗೆ ಎತ್ಕೊಂಡು ಬರ್ತಾರೆ. ಅದಾದ ನಂತರ ಅವರು ಕೂಡ ಎಲ್ಲ ಒಂದ್ ಕಡೆ ಬಿಜೆಪಿ ಪಕ್ಷದ ಒಂದಿಷ್ಟು ಹಿರಿಯ ವರಿಷ್ಠರ ಮೇಲೂ ಕೂಡ ಅಸಮಾಧಾನವನ್ನು ಕೂಡ ಗೊಂಡಿದ್ರು. ಅದಾದ ನಂತರ ಅವರೇ ಚೇತರಿಕೆ ತೆಗೆದುಕೊಂಡು ಮತ್ತೆ ಪಕ್ಷದ ಕಾರ್ಯ ಚಟುವಟಿಕೆಗಳಲ್ಲೂ ಕೂಡ ತೊಡಗಿಕೊಳ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಮೈಸೂರು ಭಾಗದಲ್ಲಿ ಇರ್ತಕ್ಕಂಥ ಒಂದಿಷ್ಟು ಕ್ಷೇತ್ರಗಳಿಗೆ ತಾವೇ ಹೋಗ್ತಾರೆ, ಒಂದಿಷ್ಟು ಕಾರ್ಯ ಚಟುವಟಿಕೆಗಳನ್ನು ಮಾಡ್ತಾರೆ. ದಿನನಿತ್ಯ ರಾಜಕೀಯವಾಗಿ ಏನೆಲ್ಲ ಕೆಲಸಗಳನ್ನ ಮಾಡ್ಬೇಕು ಅವೆಲ್ಲವನ್ನು ಕೂಡ ಮಾಡ್ಕೊಂಡು ಬರ್ತಾ ಇರುವಂತದ್ದು. ಇದರ ಮಧ್ಯೆ ಅವರು ಕೂಡ ಇನ್ನೇನು ಎರಡು ವರ್ಷಗಳ ನಂತರ ವಿಧಾನಸಭಾ ಚುನಾವಣೆ ಕೂಡ ಆಗುತ್ತೆ. ಹಾಗಾಗಿ ಈಗಲಿಂದಲೇ ನಾನು ಕೂಡ ಚುನಾವಣೆಗೆ ತಯಾರಿ ಮಾಡ್ಕೋಬೇಕು. ಯಾರು ನನ್ನ ಪರವಾಗಿದ್ದಾರೆ, ಯಾರೆಲ್ಲ ನನ್ನ ವಿರೋಧವಾಗಿದ್ದಾರೆ, ಅದ್ರ ಜೊತೆಗೆ ಹೈಕಮಾಂಡ್ ನಾಯಕರು ಯಾವ ರೀತಿಯಾದಂತಹ ತೀರ್ಮಾನ ತೆಗೆದುಕೊಳ್ತಾರೆ, ರಾಜ್ಯದಲ್ಲಿ ಇರ್ತಕ್ಕಂಥ ನಾಯಕರು ಯಾವ ಅಭ್ಯರ್ಥಿಯ ಮೇಲೆ ಒಲವು ಅವ್ರಿಗೂ ಕೂಡ ಇದೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರು ಸದ್ಯ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಕೂಡ ಆಕಾಂಕ್ಷಿಯಾಗಿದ್ದೇನೆ, ಆ ಒಂದು ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿಕೆ ಕೊಡುವ ಮೂಲಕ ಎಲ್ಲ ಒಂದ್ ಕಡೆ ರಾಜ್ಯ ಬಿಜೆಪಿ ನಾಯಕರುಗಳಿಗೂ ಮತ್ತೆ ಹೈಕಮಾಂಡ್ ನಾಯಕರುಗಳಿಗೂ ಕೂಡ ಇವರು ಪರೀಕ್ಷೆಗೆ ಮುಂದಾಗಿದ್ದಾರೆ ಅಂತಕ್ಕಂಥ ವಿಚಾರವೂ ಕೂಡ ಇಲ್ಲಿ ಬಯಲಿಗೆ ಬರುತ್ತೆ. ಯಾಕೆಂತಂದ್ರೆ ಲೋಕಸಭಾ ಚುನಾವಣೆ ನಂತರ ಒಂದಿಷ್ಟು ಸ್ವಪಕ್ಷದ ನಾಯಕರುಗಳೇ ಪ್ರತಾಪ್ ಸಿಂಹ ಅವರ ವಿರುದ್ಧ ಒಂದಿಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು. ಲೋಕಸಭಾ ಚುನಾವಣೆಗೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಟಿಕೆಟ್ ಕೊಡಬೇಡಿ ಅಂತ ಹೇಳಿ ಕೂಡ ಒಂದಿಷ್ಟು ಜನ ಹೈಕಮಾಂಡ್ ನಾಯಕರ ಮಟ್ಟದಲ್ಲೂ ಕೂಡ ಸಾಕಷ್ಟು ಒತ್ತಡವನ್ನು ಕೂಡ ಹೇರಿದ್ರು. ಅದಾದ ನಂತರ ಅವ್ರಿಗೆ ಟಿಕೆಟ್ ಕೂಡ ಕೈ ತಪ್ಪುತ್ತೆ. ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಪ್ರಕರಣಗಳಲ್ಲಿ ಅವರು ಕೂಡ ಅವರ ಹೆಸರು ಕೂಡ ಕೇಳಿ ಬರುತ್ತೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಬಿಜೆಪಿಯಲ್ಲಿ ಇರ್ತಕ್ಕಂಥ ಒಂದಿಷ್ಟು ನಾಯಕರು ಅವರನ್ನು ಕೈ ಬಿಟ್ಟಿದ್ದಾರೆ ಅಂತಕ್ಕಂಥ ಮಾತು ಕೇಳಿ ಬರ್ತಿರುವಂತಹ ಹೊತ್ತಲ್ಲೇ ಇದೀಗ ಪ್ರತಾಪ್ ಸಿಂಹ ಅವರು ಹೈಕಮಾಂಡ್ ನಾಯಕರ ಒಂದು ತಲೆಗೆನೆ ಕೈ ಹಾಕುವಂತಹ ಒಂದು ಹೇಳಿಕೆಯನ್ನು ಕೂಡ ಈಗ ಸದ್ಯ ಕೊಟ್ಟಿರುವಂತದ್ದು. ಇದರಿಂದ ರಾಜ್ಯ ಬಿಜೆಪಿ ನಾಯಕರುಗಳಿಗೂ ಮತ್ತೆ ಹೈಕಮಾಂಡ್ ನಾಯಕರುಗಳಿಗೂ ಕೂಡ ಎಲ್ಲ ಒಂದ್ ಕಡೆ ಮತ್ತಷ್ಟು ತಲೆನೋವಾಗಿ ಪರಿಣಮಿಸುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಈಗ ಈ ಒಂದು ಮೈಸೂರು ರಾಜಕೀಯದಲ್ಲಿ ಈಗಾಗಲೇ ನಾಗೇಂದ್ರ ಅವರು ಕೂಡ ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 4,000 ಚಿಲ್ಲರೆ ಮತಗಳ ಅಂತರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ ಸೋಲ್ತಾರೆ. ಹಾಗಾಗಿ ಅವರು ಕೂಡ ಪ್ರಬಲವಾಗಿ ಆಕಾಂಕ್ಷಿಗಳಾಗಿದ್ದಾರೆ. ಆ ಒಂದು ಕ್ಷೇತ್ರದಲ್ಲಿ ಈ ಹಿಂದೆ ಏನು ನನಗೆ ಟಿಕೆಟ್ ಸಿಕ್ಕಿತ್ತು, ನಾನು ಕೆಲವೇ ಒಂದು ಮತಗಳಿಂದ ಸೋತಿದ್ದೇನೆ, ಆದ್ರೆ ಮುಂದಿನ ಮತ್ತೆ ಚುನಾವಣೆಗೂ ಕೂಡ ನನ್ಗೆ ಟಿಕೆಟ್ ಸಿಗುತ್ತೆ. ಹೈಕಮಾಂಡ್ ನಾಯಕರು ಮತ್ತೆ ರಾಜ್ಯ ನಾಯಕರುಗಳು ಕೂಡ ನನ್ನ ಪರವಾಗಿನೇ ಒಲವಿದೆ. ಜೊತೆಗೆ ಸ್ಥಳೀಯ ಕಾರ್ಯಕರ್ತರು ಮತ್ತೆ ಅಲ್ಲಿನ ಜನರು ಕೂಡ ನನ್ನನ್ನೇ ಬೆಂಬಲಿಸ್ಕೊಂಡು ಬರ್ತಾರೆ. ಮುಂದಿನ ಚುನಾವಣೆಯಲ್ಲಿ ನನಗೆ ಟಿಕೆಟ್ ಸಿಗುತ್ತೆ, ನಾನೇ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂತ ಒಂದಿಷ್ಟು ಲೆಕ್ಕಾಚಾರದಲ್ಲಿ ಅವರು ಕೂಡ ಇರುವಂತದ್ದು. ಇಬ್ಬರ ಒಂದು ಜಟಾಪಟಿಗಳು ಕೂಡ ಈಗಾಗಲೇ ಶುರುವಾಗಿರುವಂತದ್ದು. ಪ್ರತಾಪ್ ಸಿಂಹ ಅವರು ಕೂಡ ಸಂಸದರಾದಂತಹ ಸಂದರ್ಭದಲ್ಲಿ ನಾನು ಕೂಡ ಅನೇಕ ಕರೆಗಳನ್ನು ಕೂಡ ಮಾಡಿರುವಂತದ್ದು. ಪ್ರಮುಖವಾಗಿ 56,000 ಒಂದು ವೋಟ್ ಲೀಡ್ ಕೂಡ ಅವ್ರಿಗೆ ಆ ಒಂದು ಕ್ಷೇತ್ರದಿಂದಲೇ ಸಿಗುತ್ತೆ. ಹಾಗಾಗಿ ಆ ಒಂದು ಕ್ಷೇತ್ರದಲ್ಲೇ ನಾನು ಸ್ಪರ್ಧೆ ಮಾಡಿದ್ರೆ ನನಗೂ ಕೂಡ ಗೆಲುವಾಗ್ಲಿಕ್ಕೆ ಮತ್ತಷ್ಟು ಸುಲಭವಾದಂತಹ ಹಾದಿ ಕೂಡ ಸಿಗುವುದು. ಜೊತೆಗೆ ಅಲ್ಲಿರ್ತಕ್ಕಂಥ ಒಂದಿಷ್ಟು ಕಾರ್ಯಕರ್ತರು ಕೂಡ ನನ್ನ ಪರವಾಗಿ ಕೂಡ ಇದ್ದಾರೆ. ನಾನು ಸಂಸದನಾದಂತಹ
ಸಂದರ್ಭದಲ್ಲಿ ಅನೇಕ ಕೆಲಸಗಳನ್ನು ಕೂಡ ಮಾಡಿದ್ದೀನಿ. ಕೇಂದ್ರದಿಂದ ಏನೆಲ್ಲ ಅನುದಾನ ಬೇಕು ಅವೆಲ್ಲವನ್ನು ಕೂಡ ನಾನು ತೆಗೆದುಕೊಂಡು ಬಂದಿದ್ದೀನಿ. ನನಗೂ ಕೂಡ ಗೆಲ್ಲುವುದಕ್ಕೆ ತುಂಬಾ ಸುಲಭವಾದಂತಹ ಒಂದು ಅವಕಾಶ ಆಗಬಹುದು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಅವರು ಕೂಡ ಎಲ್ಲಾ ಒಂದು ಲೆಕ್ಕಾಚಾರವನ್ನು ಮಾಡಿಕೊಂಡು ಈ ಒಂದು ಆ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ಬೇಕು ಅಂತ ಹೇಳಿ ಕೂಡ ಈಗಾಗಲೇ ತೀರ್ಮಾನ ತೆಗೆದುಕೊಂಡಿರುವಂತದ್ದು. ಕಾವ್ಯ, ಇಬ್ಬರ ಮಧ್ಯೆ ಇದೀಗ ಜಯಪ್ರಕಾಶ್ ಅವರು ಕೂಡ ನಾನು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದೇನೆ, ನನಗೂ ಕೂಡ ಟಿಕೆಟ್ ಬೇಕೇ ಬೇಕು, ಹೈಕಮಾಂಡ್ ನಾಯಕರು ಇರ್ಬೋದು, ರಾಜ್ಯ ಬಿಜೆಪಿ ನಾಯಕರುಗಳು ಇರ್ಬೋದು, ನನಗೂ ಕೂಡ ಟಿಕೆಟ್ ನೀಡುವ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಯಾಕೆಂತಂದ್ರೆ ನಾನು ಕೂಡ ಸಾಕಷ್ಟು ರಾಜಕೀಯ ಕೆಲಸಗಳನ್ನು ಕೂಡ ಮಾಡಿದ್ದೇನೆ. ನಾನು ಕೂಡ ಶುದ್ಧ ಹ್ಯಾಂಡ್ ನಿಂದ ಈ ಒಂದು ರಾಜಕೀಯಕ್ಕೆ ಬಂದಿದ್ದೀನಿ. ಹಾಗಾಗಿ ಎಲ್ಲರೂ ಕೂಡ ನನ್ನ ಪರವಾಗಿ ಇದ್ದಾರೆ, ನನಗೂ ಕೂಡ ಟಿಕೆಟ್ ಸಿಗುವ ಭರವಸೆ ಇದೆ ಅಂತಕ್ಕಂತ ಅವರು ಕೂಡ ತಮ್ಮ ಒತ್ತಾಸೆಯನ್ನು ಕೂಡ ಈಗಾಗಲೇ ಹೇಳ್ಕೊಂಡಿರುವಂತದ್ದು. ಸದ್ಯ ಪ್ರತಾಪ್ ಸಿಂಹ ಮತ್ತೆ ನಾಗೇಂದ್ರ ಇವರಿಬ್ಬರ ಮಧ್ಯೆಯೂ ಕೂಡ ಸದ್ಯ ಫೈಟ್ ಜೋರಾಗಿನೇ ನಡೀತಾ ಇರುವಂತದ್ದು. ಒಬ್ಬರ ಮೇಲೆ ಒಬ್ರು ವಾಗ್ದಾಳಿಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ತಾ ಇರುವಂತದ್ದು. ನಾಗೇಂದ್ರ ಅವರು ಕೂಡ ಈಗಾಗಲೇ ಪ್ರತಾಪ್ ಸಿಂಹ ಅವ್ರಿಗೆ ಯಾವೊಂದು ವಿಚಾರಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೈ ತಪ್ಪಿದೆ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಆಲೋಚನೆ ಮಾಡಬೇಕು. ಕೇವಲ 56,000 ಓಟು ಸಿಕ್ಕಿದೆ ಅಂದ ತಕ್ಷಣ ನನ್ನ ಒಂದು ಸ್ಥಾನಕ್ಕೆ ಕುತ್ತು ತರುವಂತಹ ಕೆಲಸವನ್ನು ಯಾವುದೇ ಕಾರಣಕ್ಕೂ ಕೂಡ ಅವರ ಒಂದು ಕೆಲಸ ಬೇರೆ, ಅವ್ರಿಗೆ ತಾಕತ್ತಿದ್ರೆ ಬೇರೆ ಕ್ಷೇತ್ರದಲ್ಲಿ ಹೋಗಿ ಅವರು ಪ್ರೂವ್ ಮಾಡ್ಕೊಳ್ಳಿ ಅಂತಕ್ಕಂತ ಒಂದಿಷ್ಟು ಮಾತುಗಳನ್ನು ಕೂಡ ಈಗ ಇರುವಂತದ್ದು. ಇಬ್ಬರ ಜಟಾಪಟಿಗೆ ಹೈಕಮಾಂಡ್ ನಾಯಕರು ಯಾವ ರೀತಿಯಾದಂತಹ ತೀರ್ಮಾನ ತೆಗೆದುಕೊಳ್ತಾರೆ, ಮತ್ತೆ ಈ ಒಂದು ಜಟಾಪಟಿಗೆ ಈ ಒಂದು ಹೇಳಿಕೆಗಳಿಗೆ ಈಗಲಿಂದಲೇ ಫುಲ್ ಸ್ಟಾಪ್ ಹಾಕ್ತಾರ ಅಥವಾ ಇವರ ಒಂದು ಹೇಳಿಕೆ ಮುಂದುವರ್ಸ್ಕೊಂಡು ಹೋಗೋವರೆಗೂ ಸುಮ್ಮನಿರ್ತಾರ ಅಂತಕ್ಕಂತ ಹೈಕಮಾಂಡ್ ಯಾವ ನಿರ್ಧಾರ ನೋಡ್ಬೇಕಾಗುತ್ತೆ. ಎಸ್ ವೀಕ್ಷಕರೇ, ಪ್ರತಾಪ್ ಸಿಂಹ ಅವರು ಚಾಮರಾಜನಗರ ಕ್ಷೇತ್ರಕ್ಕೆ ಇಳಿತೀನಿ ಅಂತ ಅಂದ್ರೆ ಬೇಡ ಅಂತ ಹೇಳಲಿಕ್ಕೆ ಹೈಕಮಾಂಡ್ಗೂ ಕೂಡ ಸಾಧ್ಯವಾಗುವುದಿಲ್ಲ. ಅವರ ಮನವೊಲಿಸುವಂತಹ ಕೆಲಸ ಮಾಡಬಹುದೇ ವಿನಃ 2028 ಚುನಾವಣೆಯಲ್ಲಿ ನಾನು ಇಳಿತೀನಿ ಅಂತ ಹೇಳಿ ಏನಾದ್ರೂ ಕೂತ್ಕೊಂಡ್ರೆ ಪಟ್ಟಿಡ್ಕೊಂಡು ಅದನ್ನ ಯಾರು ತಡೆಯಕ್ಕಾಗಲ್ಲ. ಪ್ರತಾಪ್ ಸಿಂಹ ಅವರು ಬರೆದಿಟ್ಟುಕೊಳ್ಳಿ ಇದು. ಯಾಕಂದ್ರೆ ಅವ್ರಿಗಿರುವಂತಹ ಶಕ್ತಿ ಅಂತದ್ದು, ಹಾಗೆ ಅವ್ರು ಮಾಡಿರುವಂತಹ ಕೆಲಸಗಳಂತದ್ದು ಮೈಸೂರು ಕ್ಷೇತ್ರಕ್ಕೆ, ಚಾಮರಾಜ ಕ್ಷೇತ್ರಕ್ಕೆ ನಾನೇನೋ ಮಾಡಬೇಕು ಅಂತ ಅವ್ರು ಕುತ್ಕೊಂಡಿದ್ದಾರೆ. ನೋಡ್ಬೇಕು ಮುಂದಿನ ದಿನಗಳಲ್ಲಿ ಇನ್ನು 2-2.5 ವರ್ಷ ಇದೆ, ಕಾದ್ ನೋಡ್ಬೇಕು ಯಾರಿಗೆ ಟಿಕೆಟ್ ಕೊಡ್ತಾರೆ, ಯಾರಿಗೆ ಕೊಡೋದಿಲ್ಲ ಅಂತ ಹೇಳಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.